ಆಪ್ತರ ಮೂಲಕ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕಿದ್ದ ಡಿಕೆ ಶಿವಕುಮಾರ್ ಈಗ ತೆರೆಮರೆಯ ಪ್ರಯತ್ನ ಅಲ್ಲ, ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ದೊಡ್ಡವರು ಹೇಳದಂಗೆ ಚಿಕ್ಕವರು ಕೇಳಬೇಕು ಅನ್ನುವಂತ ಮಾತನ್ನು ಆಡಿದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಧಗಧಗಿಸ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಆಪ್ತರ ಮೂಲಕ ಕನಕಪುರ ಬಂಡೆ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕ್ತಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ಆಟ ಆಡುತ್ತಿದ್ದಂತಹ ಟ್ರಬಲ್ ಶೂಟರ್ ಈಗ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ. ದೊಡ್ಡವರು ಹೇಳಿದನ್ನ ಚಿಕ್ಕವರು ಕೇಳಬೇಕಲ್ವಾ? ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಮಾತಿನ ಪಂಚ್. ತಮ್ಮ ಆಪ್ತರೆಲ್ಲ ದೆಹಲಿಗೆ ತೆರಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಒಂದೇ ಒಂದು ರಿಯಾಕ್ಟ್ ಮಾಡಿರಲಿಲ್ಲ. ತಮ್ಮ ಪರವಾಗಿ ಆಪ್ತರು ಹೈಕಮಾಂಡ್ ಮುಂದೆ ಬ್ಯಾಟ್ ಬೀಸಿದ್ರು. ಕನಕಪುರ ಬಂಡೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ತನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನ್ ಹೇಳಿಲ್ಲ. ಸಿದ್ದರಾಮಯ್ಯನವರೇ ನಾನ್ 5 ವರ್ಷ ಸಿಎಂ ಅಂತಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಬಗ್ಗೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ಮುರಿದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 5 ವರ್ಷ ಇರಲ್ಲ ಅಂತ ನಾವ್ ಯಾರು ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಸಂಪುಟ ಪುನಾರಚನೆ ಮಾಡಿ ಅಂತ ನಾನು ಹೇಳಿಲ್ಲ. ಬಳಿಕ ಮಾತು ಮುಂದುವರೆಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಪುನಾರಚನೆ ಮಾಡಿ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಆದರೆ ಸಿದ್ದರಾಮಯ್ಯನವರೇ ಸಂಪುಟ ಪುನಾರಚನೆ ಮಾಡ್ತೀನಿ ಅಂತ ಹೊರಟಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರಿಗೆ ಏನೇನ್ ಬೇಕಲ್ಲ ಈಗ ಅವರೇ ಹೇಳಿದಾರಲ್ರಿ. ನಾವ್ ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ರಿಫೈನಲ್ ಮಾಡ್ತೀವಿ ಅಂತ ಅವ್ರಿಗಿರುವಂತಹ ಅಥಾರಿಟಿ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರ ಬಗ್ಗೆ ಸಿಎಂ ಕೊಟ್ಟ ಮಾತನ್ನ ಡಿಕೆಶಿ ನೆನಪಿಸಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನದ ಬಗ್ಗೆ ಬಹಿರಂಗವಾಗಿ ಮಾತನಾಡೋಕೆ ಶುರು ಮಾಡಿದ್ದಾರೆ. ಈ ಮೂಲಕ ಅಧಿಕೃತವಾಗಿ ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಡಿಕೆಶಿ ಮುಂದಿನ ನಡೆ ಇದೀಗ. ಆಪ್ತರ ಮೂಲಕ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕಿದ್ದ ಡಿಕೆ ಶಿವಕುಮಾರ್ ಈಗ ತೆರೆಮರೆಯ ಪ್ರಯತ್ನ ಅಲ್ಲ, ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ದೊಡ್ಡವರು ಹೇಳದಂಗೆ ಚಿಕ್ಕವರು ಕೇಳಬೇಕು ಅನ್ನುವಂತ ಮಾತನ್ನು ಆಡಿದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಧಗಧಗಿಸ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಆಪ್ತರ ಮೂಲಕ ಕನಕಪುರ ಬಂಡೆ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕ್ತಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ಆಟ ಆಡುತ್ತಿದ್ದಂತಹ ಟ್ರಬಲ್ ಶೂಟರ್ ಈಗ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ. ದೊಡ್ಡವರು ಹೇಳಿದನ್ನ ಚಿಕ್ಕವರು ಕೇಳಬೇಕಲ್ವಾ? ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಮಾತಿನ ಪಂಚ್. ತಮ್ಮ ಆಪ್ತರೆಲ್ಲ ದೆಹಲಿಗೆ ತೆರಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಒಂದೇ ಒಂದು ರಿಯಾಕ್ಟ್ ಮಾಡಿರಲಿಲ್ಲ. ತಮ್ಮ ಪರವಾಗಿ ಆಪ್ತರು ಹೈಕಮಾಂಡ್ ಮುಂದೆ ಬ್ಯಾಟ್ ಬೀಸಿದ್ರು. ಕನಕಪುರ ಬಂಡೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ತನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯನವರೇ ನಾನ್ 5 ವರ್ಷ ಸಿಎಂ ಅಂತಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಬಗ್ಗೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ಮುರಿದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ. ಆದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 5 ವರ್ಷ ಇರಲ್ಲ ಅಂತ ನಾವ್ ಯಾರು ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು.
ಸಂಪುಟ ಪುನಾರಚನೆ ಮಾಡಿ ಅಂತ ನಾನು ಹೇಳಿಲ್ಲ. ಬಳಿಕ ಮಾತು ಮುಂದುವರೆಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಸಂಪುಟ ಪುನಾರಚನೆ ಮಾಡಿ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ, ಆದರೆ ಸಿದ್ದರಾಮಯ್ಯನವರೇ ಸಂಪುಟ ಪುನಾರಚನೆ ಮಾಡ್ತೀನಿ ಅಂತ ಹೊರಟಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವ್ ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ರೀಶಫಲ್ ಮಾಡ್ತೀವಿ ಅಂತ ಅವ್ರಿಗಿರುವಂತ ಅಥಾರಿಟಿ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರ ಬಗ್ಗೆ ಸಿಎಂ ಕೊಟ್ಟ ಮಾತನ್ನ ಡಿಕೆಶಿ ನೆನಪಿಸಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನದ ಬಗ್ಗೆ ಬಹಿರಂಗವಾಗಿ ಮಾತನಾಡೋಕೆ ಶುರು ಮಾಡಿದ್ದಾರೆ. ಈ ಮೂಲಕ ಅಧಿಕೃತವಾಗಿ ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಡಿಕೆಶಿ ಮುಂದಿನ ನಡೆ ಇದೀಗ ಸಾಕಷ್ಟು. ಆಪ್ತರ ಮೂಲಕ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕಿದ್ದ ಡಿಕೆ ಶಿವಕುಮಾರ್ ಈಗ ತೆರೆಮರೆಯ ಪ್ರಯತ್ನ ಅಲ್ಲ, ನೇರವಾಗಿ ಅಖಾಡಕ್ಕಿಳಿದಿದ್ದಾರೆ. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ದೊಡ್ಡವರು ಹೇಳದಂಗೆ ಚಿಕ್ಕವರು ಕೇಳಬೇಕು ಅನ್ನುವಂತ ಮಾತನ್ನು ಆಡಿದ್ದು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ದಗದಗಿಸ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಆಪ್ತರ ಮೂಲಕ ಕನಕಪುರ ಬಂಡೆ ಮುಖ್ಯಮಂತ್ರಿ ಪಟ್ಟಕ್ಕೆ ಗಾಳ ಹಾಕ್ತಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ಆಟ ಆಡುತ್ತಿದ್ದಂತಹ ಟ್ರಬಲ್ ಶೂಟರ್ ಈಗ ಡೈರೆಕ್ಟ್ ಆಗಿ ಅಖಾಡಕ್ಕಿಳಿದಿದ್ದಾರೆ. ದೊಡ್ಡವರು ಹೇಳಿದನ್ನ ಚಿಕ್ಕವರು ಕೇಳಬೇಕಲ್ವಾ? ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಮಾತಿನ ಪಂಚ್. ತಮ್ಮ ಆಪ್ತರೆಲ್ಲ ದೆಹಲಿಗೆ ತೆರಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಒಂದೇ ಒಂದು ರಿಯಾಕ್ಟ್ ಮಾಡಿರಲಿಲ್ಲ. ತಮ್ಮ ಪರವಾಗಿ ಆಪ್ತರು ಹೈಕಮಾಂಡ್ ಮುಂದೆ ಬ್ಯಾಟ್ ಬೀಸಿದ್ರು. ಕನಕಪುರ ಬಂಡೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ತನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯನವರೇ ನಾನ್ 5 ವರ್ಷ ಸಿಎಂ ಅಂತಿದ್ದಾರೆ. ಪವರ್ ಶೇರಿಂಗ್ ಫೈಟ್ ಬಗ್ಗೆ ಕೊನೆಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ಮುರಿದಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಲ್ಲ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ, ಆದ್ರೆ ಸಿದ್ದರಾಮಯ್ಯನವರೇ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 5 ವರ್ಷ ಇರಲ್ಲ ಅಂತ ನಾವ್ ಯಾರು ಹೇಳಿಲ್ಲ. ನಾನು 5 ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳ್ಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು. ಸಂಪುಟ ಪುನಾರಚನೆ ಮಾಡಿ ಅಂತ ನಾನು ಹೇಳಿಲ್ಲ. ಬಳಿಕ ಮಾತು ಮುಂದುವರೆಸಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಸಂಪುಟ ಪುನಾರಚನೆ ಮಾಡಿ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ, ಆದರೆ ಸಿದ್ದರಾಮಯ್ಯನವರೇ ಸಂಪುಟ ಪುನಾರಚನೆ ಮಾಡ್ತೀನಿ ಅಂತ ಹೊರಟಿದ್ದಾರೆಂದು ಆಕ್ರೋಶ ಹೊರಹಾಕಿದ್ದಾರೆ. ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ. ನಾವ್ ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ. ನಾವ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ನೀವು ರೀಶಫಲ್ ಮಾಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ರೀಶಫಲ್ ಮಾಡ್ತೀವಿ ಅಂತ ಅವ್ರಿಗಿರುವಂತ ಅಥಾರಿಟಿ ಹೇಳಿದ್ದಾರೆ. ಇದಷ್ಟೇ ಅಲ್ಲ, ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿರುವಂತಹ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಈ ಮೂಲಕ ಅಧಿಕಾರ ಹಸ್ತಾಂತರ ಬಗ್ಗೆ ಸಿಎಂ ಕೊಟ್ಟ ಮಾತನ್ನ ಡಿಕೆಶಿ ನೆನಪಿಸಿದ್ದಾರೆ. ಇಷ್ಟು ದಿನ ಮೌನವಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕುರ್ಚಿ ಕದನದ ಬಗ್ಗೆ ಬಹಿರಂಗವಾಗಿ ಮಾತನಾಡೋಕೆ ಶುರು ಮಾಡಿದ್ದಾರೆ. ಈ ಮೂಲಕ ಅಧಿಕೃತವಾಗಿ ಪವರ್ ಶೇರಿಂಗ್ ಫೈಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಡಿಕೆಶಿ ಮುಂದಿನ ನಡೆ ಇದೀಗ ಸಾಕಷ್ಟು